ಯಾರೋ ಫೋನ್ ಮಾಡ್ತವ್ರೆ ಇರಿ. ಹಲೋ ಹಲೋ ಹಲೋ, ಏನೇನು ಪ್ರಾಬ್ಲಮ್ಮು? ಹಲೋ, ಎಸ್, ಹೂ ಇಸ್ ದಿಸ್? sir, good morning. Myself Mamta here. I'm from ICICI Bank. So currently looking for personal loan. ನೋ ಮೇಡಮ್, ಸಾರಿ. ಓಕೆ, ಇರೋ ಲೋನೇ ತೀರ್ಸೋಕ್ಕಾಯ್ತಿಲ್ಲ, ಇನ್ನು ಇದ್ಲಿರೋ ಲೋನ್ ತೊಗೊಂಡು ಎಲ್ಲಪ್ಪ ಹೋಗ್ಲಿ ನಾನು. ಇದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಬನ್ನಿ ಸ್ಯಾಂಡ್ ಮ್ಯೂಸಿಯಂ ವಿಸಿಟ್ ಮಾಡ್ಕೊಂಡು ಹೋಗೋಣ. ಓಪನ್ ಇದೆ ಅಲ್ವಾ? ಕೊಡಿ ಮೇಡಮ್. ಮೇಡಮ್ ಇದು ಹೆಲ್ಮೆಟ್ ಹಾಕೊಂಡು ಹೋಗ್ತೀವಿ, ಬಿಕಾಸ್ ರೆಕಾರ್ಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ. ಓಕೆ ಓಕೆ ಸ್ನೇಹಿತರೆ, ಇಲ್ಲೇ ನೋಡಿ ಎಂಟ್ರಿ ಪರ್ ಹೆಡ್ 60 ರೂಪೀಸ್ ಅಂತ ಮಾಡ್ತಾರೆ. ನಾನು ಒಂದು ತೊಗೊಂಡಿದ್ದೀನಿ, ಹೊರಟಿದ್ದೀನಿ, ಬನ್ನಿ ಹೋಗೋಣ. ಅಯ್ಯೋ ಈ ತರ ಚೈಲ್ಡ್ ಆಟಗಳೆಲ್ಲ ನಮ್ಮ ಹತ್ರ ಇಟ್ಕೊಬೇಡಮ್ಮ. ಓಕೆ, ಯಪ್ಪ ಸ್ವಾಮಿ, ಎಂಟ್ರಿಲೇ ಬಾಸ್ ದರ್ಶನ ಕೊಟ್ಬಿಟ್ರಲ್ಲಪ್ಪ. ಹಾಂ, ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ಸೂಪರ್ ಆಗಿದೆ ಸ್ನೇಹಿತರೆ, ನೋಡಿ ಮಣ್ಣಲ್ಲಿ ಮಾಡಿರೋದು ಇದನ್ನು. ಎಕೋ ಫ್ರೆಂಡ್ಲಿ ಗಣೇಶ. ವಿಲ್ ಟೇಕ್ ಎ ಪಿಕ್. ಓಕೆ ಬನ್ನಿ, ನೆಕ್ಸ್ಟ್ ಹಂಗೆ ನೋಡ್ಕೊಂಡು ಹೋಗೋಣ. ವಾವ್, ಸೂಪರಾಗಿ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಯೋಗ ಡೇ 21. ಇವತ್ತು ಎಷ್ಟು ಡೇಟು? 15. ಇನ್ನೊಂದು 6 days ಇದೆ ನೋಡಿ ಸ್ನೇಹಿತರೆ. ಸಖತ್ತ ಮಾಡಿದ್ದಾರೆ ಆಲ್ರೆಡಿ. ನಮ್ಮ ಮೋದಿಜಿ ಕೂತಿದ್ದಾರೆ ನೋಡಿ. ವಾ ಬನ್ನಿ ಈಗ ನೋಡ್ಕೊಂಬರೋಣ. ಇದೇನಿದು, ಎರಡು ರಥ ಮಾಡಿದ್ದಾರೆ. ಇಷ್ಟೊಂದು ಹಿಂಗ, ಯಪ್ಪ ದೇವ್ರೆ, ಸೂಪರ್ ಸ್ನೇಹಿತರೆ. ಇದು ರೆಕಾರ್ಡಿಂಗ್ ಆಗ್ತೈತಲ್ವಾ? ಆಗ್ತೈತೆ. ಚಾರ್ಜ್ ಇದೆ ಅಲ್ವಾ? ನೋ ಪ್ರಾಬ್ಲಮ್. ಸೂಪರ್. ಇದು ಸಿಟಿಲಿ ವಾಕ್ ಹಾಲ್. ನೋಡಿ ಸ್ನೇಹಿತರೆ, ನಿಮ್ದು ಈ ತಳಿ ಯಾವ ರಾಶಿ ಇದೆ ನೋಡ್ಕೊಳ್ಳಿ, ಆ ರಾಶಿಯವ್ರಿಗೆ ಒಳ್ಳೇದಾಗುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅದು. ನೀವು ಯಾವ ರಾಶಿ ಆಗಿರ್ತೀರ ಆ ರಾಶಿಗೆ ನಿಮಗೆ ಒಳ್ಳೇದಾಗುತ್ತೆ. ಈ ವರ್ಷ ನಿಮಗೆ ಫುಲ್ಲು ಪ್ರಾಫಿಟಬಲ್ ಆಗಿರುತ್ತೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು. ಬಾಬಾ, ಸೂಪರ್ ಆಗಿದೆ ನೋಡಿ, ಎಷ್ಟು ಸಕ್ಕತ್ತಾಗೈತೆ. ವಾವ್, ಇಲ್ಲಿ ಬಂದರೆ ನೋಡಿ ನಮ್ಮ ಹೆರಿಟೇಜ್ ಮೈಸೂರು ಪ್ಯಾಲೇಸ್ ಅಂಬಾರಿ. ಹಾಂ, ಸಕ್ಕತ್ತ ಮಾಡಿದ್ದಾರೆ ನೋಡಿ. ಇಲ್ಲಿ ಒಂದು ಫೋಟೋ ತಗೊಳ್ಳೋಣ. ಯಪ್ಪ, ಕುಬೇರಣ್ಣ ಚೆನ್ನಾಗಿದ್ಯಾ? ಅದ್ಭುತ, ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕುಬೇರಣ್ಣನ. ಇಲ್ಲಿ ಇರೋದು ಅಮ್ಮ ಚಾಮುಂಡಮ್ಮ. ಸೂಪರಾಗಿ ಮಾಡಿದ್ದಾರೆ ಸ್ನೇಹಿತರೆ, ಹೇಳಲ್ವಾ? ಈ ಕಲೆಗೆಲ್ಲ ಬೆಲೆ ಕೊಟ್ಟೋಕ್ಕಾಗಲ್ಲ. 60 ರೂಪಾಯಿ ಏನು ಕಮ್ಮಿನೇ, ಇನ್ನು 60 ರೂಪಾಯಿ ಇದು ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಕಲಾವಿದ ಪುಣ್ಯ ಮಾಡಿರ್ತಾನೆ ಬಿಡಿ. ಅವನು ಎಲ್ಲೇ ಇರಲಿ, ಹೇಗೆ ಇರಲಿ, ದೇವ್ರು ಒಳ್ಳೇದು ಮಾಡಲಪ್ಪ ಅವನಿಗೆ. ಓಕೆ, ಸೊ ಇಲ್ಲಿ ಯಾರು ಓಡಾಡ್ತಾ ಇಲ್ವಲ್ಲ, ಅದಕ್ಕೆ ಡೌಟ್ ಆಯಿತು, ಅದಕ್ಕೆ ಕೇಳೋಣ ಅಂತ ಬಂದೆ ನೋಡಿ. ಆ್ಯಕ್ಚುಲಿ ಸ್ನೇಹಿತರೆ, ನೀವೇನು ಮಾಡ್ಬೇಕು ಗೊತ್ತಾ? ನೀವು ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಕೆಳಗಡೆ ಬರ್ತಾ ಇರಬೇಕಾದ್ರೆ ಇದನ್ನೆಲ್ಲ ಮಕ್ಳಿಗೆ ತೋರಿಸ್ಬೇಕು ಸ್ನೇಹಿತರೆ. ನೀವು ಒಂದು ಕಾಲ ಇತ್ತು, ಮಣ್ಣಲ್ಲಿ ಮಕ್ಕಳೆಲ್ಲ ಆಟಾಡ್ತಿದ್ರು, ಅವ್ರ ಕೈಯೆಲ್ಲ ಒದ್ದೆ ಆಗೋದು. ಬಟ್ ಅದರಿಂದ ಅವ್ರಿಗೆ ಎಷ್ಟು ಸೈಂಟಿಫಿಕಲಿ ಒಳ್ಳೇದಾಗ್ತಿತ್ತು ಗೊತ್ತಾ ಅವ್ರಿಗೆ. ಇವಾಗಿನ ಮಕ್ಕಳು ಏನು ಬಿಡಿ, ಫೋನ್ ಹಿಡ್ಕೊಬಿಟ್ರೆ ಪಬ್ಜಿ, ಇವಾಗಿಂದನೇ ಪಬ್ಜಿ ಅಂತೆ. ಅದು ಯಾವುದಾದೋ ಗೇಮ್ ಆಡ್ಕೊಂಡು ಇಡ್ತಾರಪ್ಪ. ಏನ್ಷಿಯಂಟ್ ಸಿವಿಲೈಸೇಷನ್ ನೋಡಿ ಹೇಗೆ ಮಾಡಿದ್ದಾರೆ.
ಮಮ್ಮಿ. ಇದನ್ನು ಬಹುಶಃ ಮಾಯನ್ ಕ್ಯಾಲೆಂಡ್ರು ಅಂತಾರಲ್ಲ, ಅದು ಆ ದೇವರು ಅಂತಾರಪ್ಪ, ಮಾಯನ್ ಕ್ಯಾಲೆಂಡ್ರು ದೇವ್ರು ಅಂತಾರೆ. ನಂಗೆ ಗೊತ್ತಿಲ್ಲ, ಗೊತ್ತಿದ್ರೆ ಯಾರಾದ್ರು ಕಮೆಂಟ್ ಹಾಕ್ರಪ್ಪ. ಆಮೆ ಓಹೋ ಮತ್ಸ್ಯಕನ್ಯೆ ಏನು ಮಾಡಿದ್ದಾರೆ ಗುರು, ಯಪ್ಪ ದೇವ್ರೆ. ನಿಜವಾಗ್ಲೂ ನೋಡಿದ್ರೆ ಸ್ನೇಹಿತರೆ, ನಾನು ನಿಜವಾಗ್ಲೂ 3 to 4 months ಮೈಸೂರಲ್ಲಿದ್ದೆ, ಒಂದು ದಿವಸನೂ ಬಂದಿರಲಿಲ್ಲ ಇಲ್ಲಿಗೆ. ಇಲ್ಲಿ ಗಿಣಿಗಳು ಬಿಟ್ಟಿದ್ದಾರೆ ನೋಡಿ. ಏನು ಕೊಡ್ತಾಯಿದ್ದಾರೆ ಮೇಡಮ್ ಊಟ ಅದಕ್ಕೆ? ಸೊಪ್ಪು. ಯಾವ ಸೊಪ್ಪು? ಕೊತ್ತಂಬರಿ ಸೊಪ್ಪಾ? ಹಾಂ ಹಾಂ. ನೋಡೋಣ ರೀ. ಲವ್ ಪ್ಲೇ ಹೋಮ್ ಟೈಮಿಂಗ್ಸ್ ಫ್ರಮ್ 10 AM to 5:30 PM. ಮಿನಿಮಮ್ ಟೈಮ್ ಲಿಮಿಟ್ಸ್ 10 minutes ಓನ್ಲಿ. ಎಂಟ್ರಿ ಫೀಸ್ ಇಸ್ 150 ಪರ್ ಪರ್ಸನ್. ಚಿಲ್ಡ್ರನ್ ಇಸ್ 100. ನೋಡಿ, ನೆಕ್ಸ್ಟ್ ಟೈಮ್ ಯಾರು ನಿಮ್ಮ ಮಕ್ಕಳು ಕರ್ಕೊಂಡ್ಬಂದರೆ ಕರ್ಕೊಂಡೋಗಿ ಒಳಗಡೆ, ಚೆನ್ನಾಗಿದೆ. ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದಿ ಬಿಹೋಲ್ಡರ್ ಅಂತ ಹಾಕಿದ್ದಾರೆ ನೋಡಿ. ಎಷ್ಟೆಷ್ಟು ಪೇಪರಲ್ಲಿ ಬಂದಿದೆ ಅಂತೆಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ ಸ್ನೇಹಿತರೆ. ಓಕೆ ಸರಿ, ಹೊರಡೋಣ ಬನ್ನಿ. ಸೊ ಇವಾಗ ಇಲ್ಲಿಂದ ಸ್ನೇಹಿತರೆ ಈಗ ಸ್ಯಾಂಡ್ ಮ್ಯೂಸಿಯಂ ಮುಗೀತಿಲ್ಲಿ. ನೆಕ್ಸ್ಟು ಲಲಿತ್ ಮಹಲ್ ಪ್ಯಾಲೇಸ್ ಅಂತ ಒಂದಿದೆ ಸ್ನೇಹಿತರೆ. ಸಾಕಷ್ಟು ಮೂವಿಗಳಲ್ಲೆಲ್ಲ ನೋಡಿರ್ತೀರ ನೀವು ಇದನ್ನು, ಬಟ್ ರಿಯಲಾಗಂತೂ ನಾನು ಒಂದು ಸತಿನೂ ನೋಡಿಲ್ಲ. ಸೊ ಈ ಪ್ಯಾಲೇಸ್ನ ನೋಡೋಕೆ ಹೋಗೋಣ ಅಂತ ಹೊರಟಿದ್ದೀನಿ. ಸೊ ಬನ್ನಿ, ಹೇಗಿರುತ್ತೆ ಏನು ಅಂತ ನಿಮಗೂ ತೋರಿಸ್ತೀನಿ. ಬಟ್ ಅಲ್ಲಿ ಬಿಡ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಟ್ರೈ ಮಾಡೋಣ ಬನ್ನಿ. ಟ್ರೈ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಸೊ ನೋಡೋಣ. ಎಷ್ಟು ಇನ್ನೊಂದು 1.6 kilometers ಇದೆ ಅಂತ ತೋರಿಸ್ತಿದೆ. ಆದಷ್ಟು ಟ್ರೈ ಮಾಡ್ತೀನಿ ಅಲ್ಲಿಗೆ ನಿಮ್ಗೆ ಕರ್ಕೊಂಡೋಗಿ ತೋರ್ಸೋಕ್ಕೆ. ಬನ್ನಿ. ಹಾಂ ಮೈಸೂರು ಸೂಪರ್ ಗುರು ನೀನು. ಈ ವರ್ಷ ನಾನು ಹಂಗೂ ಸ್ನೇಹಿತರೆ ದಸರಾ ಬಂದು ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ದಸರಾನ ನಾನು ಟಿಕೆಟ್ ತೊಗೊಳ್ಳದೆ ಒಂದು ಸತಿ ಅಟೆಂಡ್ ಮಾಡಿದ್ದೀನಿ, ಲೈವಾಗಿ ಕೂಡ ನೋಡಿದ್ದೀನಿ ಹೇಗಿರುತ್ತೆ ಏನು ಅಂತ. ಆ ಕ್ರೌಡ್ ಏನು ಅಂತ ನನಗೆ ಗೊತ್ತಿದೆ, ಬಟ್ ಈ ಸತಿ ಟಿಕೆಟ್ ತೊಗೊಂಡು ನೋಡೋಣ, ಅಟೆಂಡ್ ಮಾಡೋಣ ಹೇಗಿರುತ್ತೆ, ಯಾವುದು ಬೆಸ್ಟು. ಇದನ್ನು ಈಗ ನಾರ್ಮಲಾಗಿ ಟಿಕೆಟ್ ತೊಗೊಂಡು ಹೋಗ್ತೀವಲ್ವ, ಸೊ ಟಿಕೆಟ್ ತೊಗೊಂಡು ಹೋಗೋದು ವರ್ತಾ ಇಲ್ಲಾಂದರೆ ಹಾಗೆ ಹೋಗೋದು ವರ್ತಾ ಅಂತ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಸ್ನೇಹಿತರೆ ಹೇಗಿರುತ್ತೆ. ಲಲಿತ್ ಮಹಲ್ ಪ್ಯಾಲೇಸ್ ಹೋಟೆಲ್. ಕಾರೆಲ್ಲ ಇಲ್ಲೇ ಪಾರ್ಕ್ ಮಾಡಿದಾರಲ್ಲಪ್ಪ. ಹಾಂ ಸರ್, 1 hour ಕೂಡ ತಗೊಳ್ಳಲ್ಲ ಬಿಡಿ ಸರ್. ವೆರಿ ಸ್ಮಾರ್ಟ್. ಕೊಡಿ ಸರ್ ಒಂದು. ಬರೀ ಗ್ರೌಂಡ್ ಫ್ಲೋರ್ ಮಾತ್ರನಾ? ಮೇಲ್ಗಡೆ ರೂಮ್ಸ್ ಇರುತ್ತೆ, ಓಕೆ, ಹಾಗಾಗಿ ಮೇಲ್ಗಡೆ ಆಗೋದಿಲ್ಲ. ಸರಿ ಸರ್, ಓಕೆ. ಅಲ್ಲಿ ಒಳಗಡೆ ಮೆಟ್ಲೆಲ್ಲ ಇರುತ್ತೆ, ಅಲ್ಲೆಲ್ಲ ಹೋಗ್ಬೋದಲ್ವಾ? ಫೋಟೋಸ್ ಎಲ್ಲ ತೊಗೋಬೋದಲ್ಲ? ಮೊಬೈಲ್ ಫೋಟೋಸ್, ವೀಡಿಯೋಸ್ ಹೌದು, ಖಂಡಿತವಾಗ್ಲೂ ಮಾಡ್ತೀನಿ, ನೋ ಡೌಟ್. ಆ್ಯಕ್ಚುಲಿ ಸ್ನೇಹಿತರೆ ಕ್ಯಾಮ್ರಾ ಅಲೋ ಇಲ್ವಂತೆ, ಬಟ್ ಫೋನಲ್ಲೂ ವೀಡಿಯೋ ಮಾಡ್ಬೋದಂತೆ. ಇದು ಯಾವ ಲಾಜಿಕ್ ಅಂತ ನಂಗೆ ಅರ್ಥ ಆಗಲಿಲ್ಲ. ಇಟ್ಸ್ ಓಕೆ, ಫೈನ್. ಎಲ್ಲರೂ ಬಂದಾಗ ಅವ್ರು ಹೇಳೋ ಪ್ರಕಾರ ನಾವು ಫಾಲೋ ಮಾಡಲೇಬೇಕು. ಸೊ ಗಾಡಿ ನಾನು ಇಲ್ಲಿಂದ ಬಂದು ಇಲ್ಲಿ ಪಾರ್ಕ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಾ ಮುಂದೆ. ಸೊ ಓಕೆ, ಸೊ ಇವಾಗ ಹೊರಟಿದ್ದೀನಿ ನಾನು. ಒಳಗೆ ಹೋಗ್ಬೋದಂತೆ. 100 rupees ಅಂತೆ ಪರ್ ಹೆಡ್ಡು. ಜಸ್ಟು ಬರೀ ಏನಂದರೆ ಗ್ರೌಂಡ್ ಫ್ಲೋರ್ ಮಾತ್ರ ಅಲೋ ಇರುತ್ತಂತೆ. ಗ್ರೌಂಡ್ ಫ್ಲೋರಲ್ಲಿ ಹೋಗಿ ಬರ್ಬೇಕಂತೆ. ಮತ್ತು ಟೀ, ಕಾಫಿ ಮತ್ತು ಬಿಸ್ಕೆಟ್ಸು ಕಾಂಪ್ಲಿಮೆಂಟ್ರಿ ಇರುತ್ತಂತೆ. ಹೋಗಿ ಬರೋಣ ಬನ್ನಿ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು, ಹೇಗಿರುತ್ತೇನೋ ಅಂತ ನೋಡ್ಕೊಬರೋಣ. ಬಾಬಾ ಹಿಂಗಿದೆ, ಹಿಂಗೆ ಭಯ ಹಾಕಿದ್ದಾರೆ ನೋಡಿ.
ಬೆರೆತರೂ ನಮ್ಮೂರು ಮರೆತರೂ ನಮ್ಮೂರು ಎಂದೆಂದೂ ನಮ್ಮೂರು ಮೈಸೂರು. ನೋಡಿ, ಈ ಥರ ಮೈಸೂರಿಗೆ ಬಂದವರು ಮೋಸ್ಟ್ ಆಫ್ ದ ಪರ್ಸನ್ಸ್ ಏನು ಮಾಡ್ತಾರೆ, ನಾರ್ಮಲ್ ಪ್ಯಾಲೇಸ್ನ ವಿಸಿಟ್ ಮಾಡ್ತಾರೆ, ಈ ಪ್ಯಾಲೇಸ್ನ ಮರೆತೇ ಬಿಡ್ತಾರೆ. ಇದೆಯಾ ಆ್ಯಕ್ಚುಲಿ ಇದು ಪ್ಯಾಲೇಸ್ ಅಲ್ಲ, ಈಗ ಹೋಟೆಲ್ ಇದೊಂದು. ಬಟ್ ಆದರೂ ನಾವು ಗ್ರೌಂಡ್ ಫ್ಲೋರಲ್ಲೆಲ್ಲ ಸುತ್ತಾಡ್ಬೋದು ಸ್ನೇಹಿತರೆ, ನೋಡ್ಬೋದು ಹೇಗಿದೆ ಅಂತ. ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ಮೈಸೂರಿಗೆ ಬಂದರೆ ಮಿಸ್ ಮಾಡದೆ ನೋಡಿ ಇದು ವಿಸಿಟ್ ಮಾಡಿ. ಒನ್ ಟೈಮ್ ವಿಸಿಟ್ ಮಾಡ್ಬೋದು. ಪರ್ ಹೆಡ್ 100 rupees ಅಂತ ಚಾರ್ಜ್ ಮಾಡ್ತಿದ್ದಾರೆ. ಓಕೆ, ಬಟ್ ಇದು ಟೂ ಕಾಸ್ಟ್ಲಿ ಆಯಿತು. ಇಟ್ಸ್ ಓಕೆ, ಫೈನ್. ಒನ್ ಟೈಮ್ ವಿಸಿಟ್ ಮಾಡೋಕ್ಕೆ ಏನು ಕಳ್ಕೊಳ್ಳಲ್ಲ ಅದರಲ್ಲಿ. ಸುಮಾರು ಮೂವಿ ಶೂಟಿಂಗ್ಸ್ ಆಗಿದೆ, ಮಹಾರಾಜರುಗಳು ಇದ್ದು ಹೋಗಿದಂಥ ಸ್ಥಳಗಳಿದೆ. ಇದು ಒಂದು ಸತಿ ನೋಡ್ಬೋದು ಸ್ನೇಹಿತರೆ, ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಫ್ರಂಟ್ ವ್ಯೂವಿಂದ ಹೇಗಿದೆ ಅಂತ. ಎಷ್ಟು ಮೂವೀಸ್ ಇಲ್ಲೆಲ್ಲ ಶೂಟಿಂಗ್ ಆಗಿದೆಯೋ ಗೊತ್ತಿಲ್ಲ. ಸೂಪರ್ ಮೂವೀಸ್ ಮಾತ್ರ ಇಲ್ಲೆಲ್ಲ. ಸುಮಾರು ಮೂವಿ ಇಲ್ಲೆಲ್ಲ ಶೂಟಿಂಗ್ ಆಗಿರೋದೆಲ್ಲ ಹಿಟ್ ಆಗಿದೆ. ಈಗ ಲಲಿತ್ ಮಹಲ್ ಪ್ಯಾಲೇಸಿಂದ ನೆಕ್ಸ್ಟು ಜಗನ್ಮೋಹನ್ ಪ್ಯಾಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇಲ್ಲೇನು ಅಷ್ಟೊಂದು ಇರಲಿಲ್ಲ ನೋಡೋ ಥರದ್ದು. ನೆಕ್ಸ್ಟ್ ಈಗ ಜಗನ್ಮೋಹನ್ ಪ್ಯಾಲೇಸ್ಗೆ ಅಲ್ಲಿ ಹೋದರೆ ಅದು ಕಂಪ್ಲೀಟು ಆರ್ಟ್ ಬಗ್ಗೆ ಇರುತ್ತೆ. ಸೊ ಆ್ಯಸ್ ಎ ಆರ್ಟಿಸ್ಟಾಗಿ ನಾನು ಅದಕ್ಕೆ ಹೋಗೋದು ನನಗೆ ತುಂಬ ಇಷ್ಟ ಅದು ನೋಡೋಕ್ಕೆ. ಸೊ ಡ್ರಾಯಿಂಗ್ಸ್ ಅಂದರೆ ನನಗೆ ಮೊದಲಿಂದ ಪಂಚಪ್ರಾಣ. ಸೊ ಡ್ರಾಯಿಂಗ್ಸು ಕಲ್ಚರ್ ಇರೋದ್ರಿಂದ ಅಲ್ಲಿ ನೋಡ್ಕೊಂಬರೋಣ. ಡ್ರಾಯಿಂಗ್ಸ್, ಪೇಂಟಿಂಗ್ಸ್ ಇರುತ್ತೆ. ಸೊ ಅಲ್ಲಿ ಯಾವುದೇ ಥರ ಮಾಡಿದ್ದಾರೆ, ಓಲ್ಡೇಜ್ ಸ್ಟೇಜಲ್ಲಿ ಯಾವುದೇ ಥರ ಇತ್ತು ಅಂತ ನೋಡ್ಕೊಂಬರ್ಬೋದು. ಸೊ ಬನ್ನಿ ಅಲ್ಲಿಗೆ ಹೋಗೋಣ. ಈಗ ಇಲ್ಲಿಂದ 5 kilometers ಅಂತ ತೋರಿಸ್ತಾ ಇದೆ. ಸೊ ಬನ್ನಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೊರಡೋಣ. ಝೂ ನೋಡಿ ಸ್ನೇಹಿತರೆ, ಆಚೆಯಿಂದಲೇ ನೋಡ್ಕೊಬಿಡಿ. ಒಳಗೆ ಹೋಗ್ತಿಲ್ಲ ಇವತ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಝೂ ಎಲ್ಲರೂ ನೋಡಿರ್ತೀರ. ಬಿಕಾಸ್ ಯಾಕಂದರೆ ಝೂ ಕಾಮನ್ ಆಗಿಬಿಟ್ಟಿದೆ ಸ್ನೇಹಿತರೆ. ಇವಾಗ ಹೋದ್ರೂ ಏನು ಅಷ್ಟೊಂದು ಪ್ರಯೋಜನ ಇಲ್ಲ ಝೂಗೆ. ಯಾಕಂದರೆ ಇವಾಗ ಮಧ್ಯಾಹ್ನ ಬೇರೆ ಅಲ್ವಾ, ಪ್ರಾಣಿಗಳೆಲ್ಲ ಫುಲ್ಲು ಟಯರ್ಡ್ ಆಗಿರ್ತವೆ. ಬಿಸಿಲು ಅನ್ನೋದಕ್ಕೋಸ್ಕರ ಆಚೆ ಕೂಡ ಬರೋದಿಲ್ಲ ಪ್ರಾಣಿಗಳು. ಸೊ ನನ್ನ ಪ್ರಕಾರ ನೀವೇನಾದರೂ ಝೂಗೆ ಹೋಗ್ತೀರಂದರೆ ಬೆಳಗ್ಗೆ ಬೇಗ ಓಪನ್ ಆಗುತ್ತಲ್ಲ, ಅರೌಂಡ್ ಒಂದು 9 10 o'clock ಓಪನ್ ಆಗುತ್ತೆ. ಸೊ ಅವಾಗ ಓಡ್ಬಿಟ್ರೆ ನೀವು ಬೆಟರ್ ನೋಡಿ ಸ್ನೇಹಿತರೆ. ನೀವು ಮಧ್ಯಾಹ್ನ ಮೇಲೆ ಹೋಗ್ತೀರಂದರೆ ಏನು ಯೂಸ್ ಇರೋದಿಲ್ಲ. ಇಲ್ಲಾಂದರೆ ಸಂಜೆ ಮೇಲೆ ಹೋಗ್ಬೇಕು ನೀವು. ಅರೌಂಡ್ ಒಂದು 4-4:30 ಮೇಲೆ ಸ್ವಲ್ಪ ಆ್ಯಕ್ಟಿವ್ ಇರ್ತವೆ. ಸೊ ಅವಾಗ ನೀವು ಹೋದರೆ ಸ್ವಲ್ಪ ನೋಡ್ಬೋದು. ಬಟ್ ಈಗ ಈ ಟೈಮಲ್ಲಿ ಹೋದರೆ ವೆಸ್ಟು ಸ್ನೇಹಿತರೆ. ನೀವು ಆದಷ್ಟು ನನ್ನ ಸಜೆಷನ್ಸು, ನೀವು ಈ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಝೂಗೆ ಹೋಗೋದನ್ನ ಅವಾಯ್ಡ್ ಮಾಡಿ ಸ್ನೇಹಿತರೆ. ಅದೇ ಟೈಮಲ್ಲಿ ನೀವು ಬೇರೆ ಪ್ಲೇಸಸ್ನ ಕವರ್ ಮಾಡ್ಕೊಳ್ಳಿ. ಆನ್ ದ ವೇ ನೀವು ಸಾಯಂಕಾಲ ಆಗೋಷ್ಟೊತ್ತಲ್ಲಿ ಝೂ ಕವರ್ ಮಾಡ್ಕೊಂಡು ನೋಡ್ಬೋದು. ಐ ಡೋಂಟ್ ಕೇರ್, ಏನು ಮಾಡ್ತೀರಾ ಮಾಡ್ಕೊ ಹೋಗಿ. ಸೊ ಈ ಸತಿ ನಾನು ಝೂ ಕವರ್ ಮಾಡ್ತಿಲ್ಲ. ಬಿಕಾಸ್ ನಾನು ಆಲ್ರೆಡಿ ಝೂ ತುಂಬ ಸತಿ ನೋಡಿದ್ದೀನಿ. ಸೊ ಅದರಿಂದ ಈ ಸತಿ ನಾನು ಝೂ ಕವರ್ ಮಾಡ್ತಿಲ್ಲ. ಸೊ ನಾನು ಮೇನ್ ವಿಡಿಯೋ ಮಾಡ್ತಿರೋ ಉದ್ದೇಶ ಕೂಡ ಇದ್ದಾನೆ. ಜನರಲಾಗಿ ನೋಡುವಂಥ ಪ್ಲೇಸಸ್ ಬಿಟ್ಟು ಯಾವ್ಯಾವ ಪ್ಲೇಸಸ್ನ ನೋಡ್ಬೋದು ಮೈಸೂರಲ್ಲಿ, ಏನು ಅದನ್ನು ಕವರ್ ಮಾಡಬೇಕು ಅಂತಲೇ ಮಾಡ್ತಾಯಿದ್ದೀನಿ. ಸೊ ಈ ಸತಿ ಝೂ ಮಿಸ್ ಆಗುತ್ತೆ ಸ್ನೇಹಿತರೆ. ಇನ್ನು ಇಲ್ಲಿ ಹಿರೇಕೊಳಲ್ಲಿ ಲೇಕ್ ಇದೆ, ಕಾರಂಜಿ ಲೇಕ್ ಇದೆ. ಇದನ್ನು ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ. ಬನ್ನಿ, ಟೈಮ್ ಮ್ಯಾಟ್ರ್ ಆಗುತ್ತೆ. ಟೈಮ್ ಮೇಲೆ ಎಷ್ಟೆಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಷ್ಟೆಷ್ಟು ಬೇಗ ಮಾಡ್ಕೊಂಡು ಹೋಗ್ಬೋದು. ಬನ್ನಿ ನೋಡ್ಕೊಂಡು ಹೋಗೋಣ. ಅದು ಅಲ್ಲದೆ ಇವ್ರನ್ನ ಮೀಟ್ ಮಾಡಬೇಕು ಒಂದು ಸತಿ ಅಂತ ಅಂದ್ಕೊಂಡಿದ್ದೀನಿ. ಕರುನಾಡು, ನಮ್ಮ ಟಿಪಿಕಲ್ ಕನ್ನಡಿಗ ಅವರು ಮತ್ತು ಕಿತಾಡಿ ಕಿರಾಡವ್ರನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ನೋಡೋಣ ಬನ್ನಿ.